ಸರ್ವರಿಗೂ ನಮಸ್ಕಾರ. ತಮ್ಮ ಪ್ರೀತಿಯ ಹುಚ್ಚಿಯರ ಪೈಕಿ ಮಾಡುವಂತ ನಮಸ್ಕಾರ. ಇವತ್ತ ಕನ್ನಡ ಶಾಲೆಯ ಪಠ್ಯಪುಸ್ತಕದಲ್ಲಿ 2ನೇ ತರಗತಿಯ ಪಠ್ಯಪುಸ್ತಕದ ಕನ್ನಡ ಭಾಷೆಯಲ್ಲಿ ಅದರ ಒಂದು ಕಥೆಯನ್ನ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದರ ಒಂದು ಕಥೆ ಐತಿ. ಆ ಕಥೆ ಹೆಸರು ಬಂದು ಗುಬ್ಬಚ್ಚಿ ಗೂಡು ಅಂತ. ಒಂದು ಗುಬ್ಬಚ್ಚಿ ತುಂಬಾ ಇಷ್ಟಪಟ್ಟು ಮರದ ಮೇಲೆ ಸುಂದರ ಗೂಡನ್ನು ಕಟ್ಟಿತ್ತು. ಒಂದಿನ ರಾತ್ರಿ ವಿಶ್ರಾಂತಿಗೋಸ್ಕರ ಆ ಗೂಡಲ್ಲಿ ಕುಳಿತಿತ್ತು. ಆಗಲೇ ಒಂದು ಆನೆಯು ಅಲ್ಲಿಗೆ ಬಂತು. ಬೆನ್ನನ್ನು ಮರಕ್ಕೆ ಒತ್ತಿ ತನ್ನ ಬೆನ್ನುಜ್ಜಲು ಪ್ರಾರಂಭಿಸಿತು. ಆಗ ಗುಬ್ಬಚ್ಚಿಯ ಗೂಡು ಗುಬ್ಬಚ್ಚಿಗೆ ಮತ್ತೆ ಗೂಡು ಕಟ್ಟಲು ಬೇಕಾಗಿರುವಂತ ಸಾಮಾನುಗಳನ್ನು ಹುಡುಕುತ್ತಾ ಬಹಳ ದೂರ ಆಯಿತು. ಅಕಸ್ಮಾತ್ ಆಗಿ ಅಲ್ಲಿ ಅದು ಆಗಸದಲ್ಲಿ ಅನೇಕ ಬಲೂನುಗಳನ್ನು ಹಾರಾಡುವುದನ್ನ ಕಂಡಿತು. ಸ್ವಲ್ಪ ದೂರ ಹೋದಾಗ ಮರದ ಕೆಳಗೆ ಒಬ್ಬ ವ್ಯಕ್ತಿ ಬಲೂನ್ ಮಾರುತ್ತಿರುವುದನ್ನು ಕಂಡು ಆಗ ಗುಬ್ಬಚ್ಚಿಗೆ ಹೊಸದೊಂದು ಯೋಚನೆ ಹೊಳಿತು. ಕೂಡಲೇ ಆ ಗುಬ್ಬಚ್ಚಿ ಎಲ್ಲಾ ಬಲೂನುಗಳನ್ನ ಸಂಗ್ರಹಿಸಿತು. ನಂತರ ಬಲೂನುಗಳ ಎಲ್ಲಾ ದಾರಗಳನ್ನು ತನ್ನ ಗೂಡಿಗೆ ಒಂದೊಂದಾಗಿ ಜೋಡಿಸ್ತಾ ಬಂತು. ಈಗೇನಾಗಿರ್ಬೋದು ಹೇಳಿ ಮಕ್ಕಳೇ? ಗುಬ್ಬಿಯ ಗೂಡು ಹಾರುವ ಆಕಾಶ ಬುಟ್ಟಿ ಆಯಿತು. ಆ ಗುಬ್ಬಿ ಅದರಲ್ಲಿ ಕುತ್ಕೊಂಡು ಆಕಾಶದ ಮೇಲೆಲ್ಲ ಹಾರಾಡಿತು ಅನ್ನುವಂಥದ್ದು ಈ ಕಥೆಯನ್ನು ಮತ್ತೊಂದಷ್ಟು ಕಥೆಗಳನ್ನ ನಾವು ಮತ್ತೆ ಈ ಮುಂದಿನ ವರ್ಷದಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿಯ ಹುಚ್ಚಿರ ಪೈಕಿ ನಮಸ್ಕಾರ. ಜೈ ಕರ್ನಾಟಕ ಮಾತೆ.